ಜಮೀರ್ ಬೈ ಬಂದಾಗಿಂದ ಮೈನಾರಿಟಿ ವೋಟ್ ತುಂಬ ಫುಲ್ ಮಾಡ್ತಿದ್ದಾರೆ ಜಮೀರ್ ಬೈ. ಕರ್ನಾಟಕದಲ್ಲಿ ಎಷ್ಟು ಫೇಮಸ್ ಇದ್ದಾರೆ ಇಲ್ಲಿನೂ ಅಷ್ಟೇ ಫೇಮಸ್ ಇದ್ದಾರೆ ಅವರು. ಐ ಗೆಸ್ ಈಸ್ ಅನ್ ನ್ಯಾಷನಲ್ ಲೀಡರ್. ತೆಲಂಗಾಣ ಗೆಲ್ಸ್ಕೊಂಡು ಬಂದಿದ್ದಾರೆ ಅವರು ಲಾಸ್ಟ್ ಟೈಮ್, ಇವಾಗ ಕೇಳಕ್ಕೆ ಕೈ ಹಾಕಿದ್ದಾರೆ. ನಾನೀಗ ಕೇರಳ ರಾಜ್ಯದ ಧರ್ಮಡಂ ವಿಧಾನಸಭಾ ಕ್ಷೇತ್ರದ ಕಣ್ಣೂರಿನಲ್ಲಿದ್ದೀನಿ. ಈಗಾಗಲೇ ಏನು ಕಣ್ಣೂರು ವಿಧಾನಸಭಾ ಕ್ಷೇತ್ರದ UDF ಅಭ್ಯರ್ಥಿ ಪರ ಕರ್ನಾಟಕ ರಾಜ್ಯದ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು ಮತಯಾಚನೆಗೆ ಬರುವಂತಹ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ ಈಗ ನೀವು ಗಮನಿಸ್ತಾ ಇರ್ಬೋದು, ಕೇರಳ ರಾಜ್ಯದ ಧರ್ಮಡಂ ವಿಧಾನಸಭಾ ಕ್ಷೇತ್ರದ ಕಣ್ಣೂರು ಈ ಒಂದು ಸಿಟಿಯಲ್ಲಿ ಈಗ ಕರ್ನಾಟಕ TV ಗ್ರೌಂಡ್ ರಿಪೋರ್ಟ್ ಮಾಡ್ತಿರುವಂಥದ್ದು. ಅಂದರೆ ಕೇರಳ ಮುಖ್ಯಮಂತ್ರಿ ಆಗಿರುವಂತಹ ಪಿಣರಾಯಿ ವಿಜಯನ್ ಎದುರು UDF ಅಭ್ಯರ್ಥಿ ಅಡ್ವೊಕೇಟ್ VP ಅಬ್ದುಲ್ ರಶೀದ್ ಅವರು ಈಗ ಕಣಕ್ಕೆ ಇಳಿದಿರುವಂಥದ್ದು. ಅಬ್ದುಲ್ ರಶೀದ್ಗೆ ಸಪೋರ್ಟ್ ಮಾಡುವಂತಹ ಹಿನ್ನೆಲೆಯಲ್ಲಿ ಹಾಗೂ ಮತಯಾಚನೆ ಮಾಡುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯದ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಕೂಡ ಈಗಾಗಲೇ ಏನೇನು ಕೆಲವೇ ನಿಮಿಷಗಳಲ್ಲಿ ಬರಲಿಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗಿದ್ರೆ ಅಬ್ದುಲ್ ರಶೀದ್ ಅವರ ಪರ ಜಮೀರ್ ಅಹಮದ್ ಖಾನ್ ಅವರು ಮತಯಾಚನೆ ಮಾಡುವಂಥದ್ದು, ಹಾಗೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರನ್ನ ಸೋಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮತಯಾಚನೆ ಮಾಡ್ತಾರೆ, ಇಲ್ಲಿಯ ಕಾರ್ಯಕರ್ತರು UDF ಅಭ್ಯರ್ಥಿಯ ಪರ ಇರುವಂತಹ ಅವರ ಬೆಂಬಲಿಗರು, ಅವರ ಕಾರ್ಯಕರ್ತರು ಏನು ಮಾತಾಡ್ತಾರೆ, ಬನ್ನಿ ಅವರೇ ನಾವು ಮಾತನಾಡಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಸರ್, ಹೇಗಿದೆ ಚುನಾವಣೆಯ ಪ್ರಚಾರದ ಕವು ಹೇಗಿದೆ? ಚುನಾವಣೆ ತುಂಬ ಜೋರಾಗಿ ನಡೀತಿದೆ. ಜಮೀರ್ ಬೈ ಬಂದಾಗಿಂದ ಮೈನಾರಿಟಿ ವೋಟ್ ತುಂಬ ಫುಲ್ ಮಾಡ್ತಿದ್ದಾರೆ. ಜಮೀರ್ ಬೈ ಈಸ್ ವೆರಿ ಫೇಮಸ್ ಹಿಯರ್, ತುಂಬ ಫೇಮಸ್ ಆಗಿದ್ದಾರೆ, ತುಂಬ ಪಾಪ್ಯುಲರ್ ಇದ್ದಾರೆ ಇಲ್ಲಿ ಜಮೀರ್ ಬೈ. ಆಮೇಲೆ ಅವರು ಪ್ರಚಾರ ನೀವು ನೋಡ್ತಾ ಇದ್ದೀರಲ್ಲ ಮೀಡಿಯಾದಲ್ಲಿ, ಪ್ರಚಾರ ತುಂಬ ಜೋರಾಗಿ ನಡೀತಾ ಇದೆ. ಆಮೇಲೆ ಇನ್ನೊಂದು ಏನಂದರೆ ಸುಮಾರು ಜನ ಸೇರಿಸಿದ್ದಾರೆ ಜಮೀರ್ ಬೈಗೆ. ಕರ್ನಾಟಕದಲ್ಲಿ ಎಷ್ಟು ಫೇಮಸ್ ಇದ್ದಾರೆ ಇಲ್ಲಿನೂ ಅಷ್ಟೇ ಫೇಮಸ್ ಇದ್ದಾರೆ ಅವರು. ಆಮೇಲೆ ಅದಕ್ಕಿಂತ 2 ಪಟ್ಟು ಜಾಸ್ತಿ ಫೇಮಸ್ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಜಮೀರ್ ಬೈಗೆ. ಹಿ ಈಸ್ ಅ ಮಾಸ್ ಲೀಡರ್, ಅವರು ಮಾಸ್ ಲೀಡರ್. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನೆಕ್ಸ್ಟ್ ಐ ಗೆಸ್ ಈಸ್ ಅನ್ ನ್ಯಾಷನಲ್ ಲೀಡರ್. ಇವಾಗ ಸೌತ್ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ತೆಲಂಗಾಣ ಗೆಲ್ಸ್ಕೊಂಡು ಬಂದಿದ್ದಾರೆ ಅವರು ಲಾಸ್ಟ್ ಟೈಮ್, ಇವಾಗ ಕೇಳಕ್ಕೆ ಕೈ ಹಾಕಿದ್ದಾರೆ. ಇವಾಗ ಕೇಳಕ್ಕೆ ಕೈ ಹಾಕಿದ್ಮೇಲೆ ಮುಗಿತೋದು, ಗೆದ್ದೇ ಗೆಲ್ತಾರೆ ಕೇರಳ. UDF ಅವ್ರು ಗೆದ್ದೇ ಗೆಲ್ತಾರೆ. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರನ್ನ ಸೋಲಿಸಲಿಕ್ಕೆ ಹಾಗಾದ್ರೆ ರೆಡಿ ಆಗಿದ್ದೀರಾ, ಸಜ್ಜಾಗಿದ್ದೀರಾ? ಎಸ್ ರೆಡಿ, ಹಿ ಇಸ್ ರೆಡಿ. ನಮ್ಮ ಕ್ಯಾಂಡಿಡೇಟ್ ರೆಡಿ ಆಗಿದ್ದಾರೆ, ಜಮೀರ್ ಬೈನೂ ರೆಡಿ ಆಗಿದ್ದಾರೆ. ಅವ್ರ ಪಾಪ್ಯುಲಾರಿಟಿ ನೀವು ನೋಡ್ಬೋದು. ಇವಾಗ ಕೆಲವು ಜನರು ಬರ್ತಾರೆ, ಇವಾಗ ಇಲ್ಲಿ ನೀವು ನೋಡ್ಬೋದು ಅವ್ರ ಪಾಪ್ಯುಲಾರಿಟಿ ಇವಾಗ. ಎಸ್ ಹೇಳಿ. ಎಷ್ಟು ಮತಗಳ ಅಂತರದಿಂದ ಗೆಲ್ಸ್ಕೊಂಡ್ ಬರ್ತೀರಾ ಅಬ್ದುಲ್ ರಶೀದ್ ಅವ್ರನ್ನ? UDF ಅಭ್ಯರ್ಥಿ ಅಬ್ದುಲ್ ರಶೀದ್ ಅವರು ಇಲ್ಲಿ ಕಣಕ್ಕಿಳಿದಿದ್ದಾರೆ. ಅದು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಆಪೋಸಿಟ್. ಹೇಗಿದೆ ಫೈಟ್, ಹೇಗಿದೆ ಅನ್ನುವಂಥದ್ದು? ನೋಡಿ, ಅದು ಹೇಳಕ್ಕಾಗಲ್ಲ ಇವಾಗಲೇ. ಯಾಕಂದ್ರೆ ನೋಡಿ, ಇವಾಗ 10,000ನ 50,000ನ 20,000ನ ಅದು ಹೆಂಗೆ ಹೇಳಕ್ಕಾಗುತ್ತೆ ನಮಗೆ? ಅದು ಫಲಿತಾಂಶ ಬಂದಾಗ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ನೋಡೋಣ ಹೆಂಗ್ ಗೆಲ್ತಾರೆ. ಒಟ್ಟಿನಲ್ಲಿ ಗೆಲ್ಬೇಕಲ್ಲ, ಗೆಲ್ತಾರೆ. ಸರ್ ಹೇಳಿ, ಹೇಗಿದೆ ಫೈಟ್? ಕೇರಳ ಮುಖ್ಯಮಂತ್ರಿ ಅವರ ಆಪೋಸಿಟ್ ನಿಂತ್ಕೊಂಡಿರುವಂತದ್ದು ನಿಮ್ಮ ಅಭ್ಯರ್ಥಿ ಅಬ್ದುಲ್ ರಶೀದ್ ಅವರು, ಅಡ್ವೊಕೇಟ್. ಫೈಟ್ ಸ್ಟ್ರೈಟ್ ಫೈಟ್ ಮೇನ್ ಕಾನ್ಸ್ಟಿಟ್ಯೂಷನ್ ಧರ್ಮಡ. ನಮ್ದು CM ಪಿಣರಾಯಿ ವಿಜಯನ್ ಅಗೇನ್ಸ್ಟ್ ಮಿಸ್ಟರ್ ರಶೀದ್, ಅಬ್ದುಲ್ ರಶೀದ್ ಅವರು ಖಂಡಿತದಿಂದ ಗೆಲ್ಸಿದೆ ಇದಿಷ್ಟು UDF ಅಭ್ಯರ್ಥಿ ಅಬ್ದುಲ್ ರಶೀದ್ ಅವರ ಬೆಂಬಲಿಗರು ಮಾತನಾಡುವಂಥದ್ದು. ಈ ಬಾರಿ ನಾವು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರನ್ನ ಗೆಲ್ಲಿಸಲಿಕ್ಕೆ ಬಿಡಲ್ಲ, ನಮ್ಮ ಅಭ್ಯರ್ಥಿ ನಾವು ಗೆಲ್ಸ್ಕೊಂಡ್ ಬರ್ತೀನಿ ಎನ್ನುವಂತಹ ಮಾತನ್ನು ಅವರ ಬೆಂಬಲಿಗರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಕೇರಳ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.